ಮುಂಡಗೋಡ ತಾಲೂಕಿನ ರೈತರ ಗದ್ದೆಗಳಲ್ಲಿನ ಬೋರ್ವೆಲ್ಗೆ ಅಳವಡಿಸಿದ ಕೇಬಲ್ ಕಳ್ಳತನವಾಗ್ತಿದೆ. ನಿತ್ಯವೂ ಒಂದಿಲ್ಲೊಂದು ಕಡೆ ಕಳ್ಳರು ಕೈಚಳಕ ತೋರಿಸ್ತಾನೆ ಇದ್ದಾರೆ. ಅದರಲ್ಲೂ ಇಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಪ್ಪ ಗ್ರಾಮದಲ್ಲಿ ಕಳ್ಳರ ಕರಾಮತ್ತುಗಳು ರೈತರ ನಿದ್ದೆಗೆಡಿಸಿವೆ. ಕಳ್ಳತನ ನಡೆದಾಗಲೊಮ್ಮೆ ಪೊಲೀಸರಿಗೆ ದೂರು ಕೊಡೋದು, ಪೊಲೀಸರು ಬಂದು ಪರಿಶೀಲನೆ ಮಾಡೋದು ಅಷ್ಟೇ ಬಿಟ್ರೆ ಬೇರೆ ಏನಂದ್ರೆ ಏನೂ ನಡೆಯುತ್ತಿಲ್ಲ. ಕೇವಲ ಕಳ್ಳರು ಮಾತ್ರ ಅಂಜದೆ ಅಳುಕದೆ ಯಾರ ಹಂಗೂ ಇಲ್ಲದೆ ಕಳ್ಳತನ ಮಾಡಿಕೊಂಡು ಹೋಗುತ್ತಲೇ ಇದ್ದಾರೆ. ಹೀಗಾಗಿ ಅನ್ನದಾತ ಅಕ್ಷರಶಃ ಆಕ್ರೋಶಗೊಂಡಿದ್ದಾನೆ. ಹಳ್ಳದಾಗ ಪಳದಾಗ ಇಟ್ಟಿದ್ದು ನೀರಿನ ಮೋಟ್ರಿನ ಬೋರ್ಗಲ್ ವಯರ್ ಒಯ್ಯ ಅಂತಾರ. 15 ಮೀಟರ್ 200 ಮೀಟರ್ ಗಟ್ಟಲೆ ಇದ್ದಿದ್ದು ಮ್ಯಾಗ ಇದ್ದಿದ್ದು ಒಯ್ಯಾಕಂತಾರ. ಇವ್ರು ಯಾರು ಒಂದು ಕಾಳಜಿ ತಗೋಲ್ರಿ. ಅದಕ್ಕೆ ಬೋರಿನ ಮಿಷನ್ ಹೊತ್ಕೊಂಡು ಹೋಗ್ಯಾರ ಒಂದೊಂದು. ಹಿಂಗ್ ಮಾಡ ಅಂತಾರ. ಅದೊಂದಿಟ ಸಟ್ನ ಒಂದಿಟ್ಟು ಗಮನಕ್ಕೆ ತಗೋರಿ ಅಂತ ಹೇಳೋದಷ್ಟೇ. ಬೋರ್ಗಲ್ ವಯರ್ ಕಲ್ ಮಾಡ್ಕೊಂಡು ಹೋಗ್ಯಾರ. ಅದಕ್ಕೆ ಪೊಲೀಸರು ಬಂದು ಎಲ್ಲ ಇನ್ಕ್ವೈರಿ ಮಾಡ್ಕೊಂಡು ಹೋಗ್ಯಾರ. ಇನ್ನೂ ಏನು ಕ್ರಮ ತಗೊಂಡಿಲ್ಲ. ಒಂದು ಕ್ರಮ ತಗೊಂಡು ಅದಕ್ಕೆ ಇದು ಮಾಡ್ಬೇಕು. ಭಾಳ ಕಳವಾಗತ್ತಾವು, ಮಿಷನು ಕಳವಾಗ್ಯಾವು ಅಂತೇಳಿ ನಾವು ಮನವಿ ಮಾಡ್ಕೊಂತೀವಿ. ಸುಮಾರು ಒಂದು ವರ್ಷದ ಹಿಂದಿನಿಂದನ ಇವ ಕೇಬಲ್ ಕಳ್ಳತನ ಹಂಗ ಶುರುವೈತಿ. ಇನ್ನೂವರೆಗೆ ಆದ್ರೂ ನಿಲ್ತೈತಿ. ಇದು ಕೊನೆ ಐತಿ ನಿಲ್ಲ ಅಂತೇಳಿ ನಮ್ಗ ರೈತರಿಗೆ ಒಂದಿಟ್ಟು ಅನುಮಾನ ಬರತೈತಿ. ನಮಗ ಇದಕ್ಕೆ ಏನಾರ ಒಂದು ಕೊನೆ ಈ ಪೊಲೀಸರು ತಕ್ಷಣ ಒಂದು ಇದಕ್ಕೆ ಒಂದು ಕ್ರಮ ತಗೊಂಡು ಅದನ್ನ ನಿಲ್ಲಿಸಬೇಕು. ಏನು ಹೆಂಗ ಅದನ್ನ ಕ್ರಮ ತಗೊಂಡು ಅದನ್ನ ಇದನ್ನ ನಿಲ್ಲಿಸ್ಬೇಕಂತೇಳಿ ರೈತರಲ್ಲಿ ಮನವಿ ಒಂದು. ಕೃಷಿ ಹೊಂಡದ ಒಳಗ ಮೋಟರ್ ಇಟ್ಟಿದ್ವು, ಅವು ಕಳ್ತನ. ಒಂದು ಅಲ್ಲಿ 5 ನಂಬರ್ ಅಲ್ಲಿ ನಿನ್ನಿಂದ ಮೊನ್ನೆ ತಾರೀಕು 16 14ನೇ ತಾರೀಕಿಗೆ ಒಂದು ಕಳ್ಳತನ ಆತಲ್ಲಿ. ಇಂಥವು ಸುಮಾರು ಈ ಪ್ರಕರಣ ನಡೆಯತೈತಿ. ಇದಕ್ಕೆ ಪೊಲೀಸರು ಒಂದಿಟ್ಟು ತಕ್ಷಣ ಇದಕ್ಕೆ ಒಂದು ಕ್ರಮ ತಗೋಬೇಕಂತೇಳಿ ಕೇಳ್ಕೊಂತೇವೆ ಪೊಲೀಸರಲ್ಲಿ. ನಮ್ಮ ಹೆಸರು
ನಮ್ಮ ಜಮೀನಿನಲ್ಲಿ ದಿನಾಂಕ 11/5/2025 ರವಿವಾರ ರಾತ್ರಿ ನಮ್ಮ ಹೊಲದಲ್ಲಿರುವಂಥ 4 ಬೋರಿನ ಕೇಬಲ್ ಹೆಚ್ಚು ಕಮ್ಮಿ ಒಂದು 150 ಮೀಟರ್ ಕೇಬಲ್ ಕಳುವು ಮಾಡ್ಕೊಂಡು ಹೋಗ್ಯಾರ. ಅದು ಅಲ್ಲದ ಮತ್ತು ನಮ್ಮ ಊರು ಸುತ್ತಮುತ್ತಲು ಇರುವಂಥ ನಮ್ಮ ಹೊಲ ಸುತ್ತಮುತ್ತಲು ಇರುವಂಥ ಒಂದು 7-8 ಮಂದಿ ರೈತರು ಕಳುವು ಮಾಡ್ಕೊಂಡು ಹೋಗ್ಯಾರ. CPI ಸಾಹೇಬರು ಮುಂಡಗೋಡದಿಂದ ಬಂದು ಅವನ್ನೆಲ್ಲ ಸ್ಥಳ ಚೌಕಾಶಿ ಮಾಡಿಕೊಂಡು ನೋಡ್ಕೊಂಡು ಹೋದರು. ಅವರು ಕಳ್ಳರು ಇನ್ನೂ ಎಲ್ಲಿ ಪತ್ತೇನಾಗಿಲ್ಲ. ಅವರು ಆದಷ್ಟು ಬೇಗ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತೇಳಿ ನಾವು ಈ ಪತ್ರಿಕೆ ಮೂಲಕ ಆಗ್ರಹ ಮಾಡ್ತೇವೆ. ಈ ಕಳ್ಳತನ ನಿಲ್ಲಬೇಕು. ರೈತ ಸಂಕಷ್ಟದಲ್ಲಿರುವಾಗ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಇದನ್ನ ಆದಷ್ಟು ಬೇಗನೆ ಸಂಬಂಧಪಟ್ಟ ಇಲಾಖೆಯವರು ಈ ಕಡೆ ಗಮನ ಹರಿಸಬೇಕಂತೇಳಿ ಕೇಳ್ಕೊಳ್ತೇವೆ. ಕಟ್ ಮಾಡ್ಕೊಂಡು ಹೋಗ್ಯಾರ್ರಿ. ದಿನ ಕಟ್ ಮಾಡ್ತಾರ. ಸಂಜೆ ಮುಂದೆ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರ ಕಳ್ರು. ಎಲ್ಲೇ ಒಂದು 5-6 ಕಳ್ ಮಾಡ್ಯಾರ ನಮ್ದು. ಮತ್ತೆ ಅದನ್ನೇನು ಕರ್ನಾಣ ಹಾಕ್ಬೇಕು ನೋಡ್ರಿ, ಇಲ್ಲಾಂದ್ರೆ ರೈತರ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಮಾಡಾಕತ್ರ ಅವ್ರು. ಆದಷ್ಟು ಬೇಗನೆ ಈ ಒಂದು ಕಳ್ಳತನಕ್ಕೆ ಒಂದು ಕಡಿವಾಣ ಹಾಕಬೇಕು. ಇಲ್ಲಿ ನಿನ್ನೆ ಮೊನ್ನೆ ಎಲ್ಲ 5 ನಂಬರ್ ಕ್ಯಾಂಪ್ನಲ್ಲಿ, ಆನಂತರ ಇಲ್ಲಿ ನಮ್ಮ ಅತಿಕ್ರಮಣ ಭೂಮಿ ಕಡೆ ಎಲ್ಲ ಸಿಕ್ಕಾಪಟ್ಟಿ ಕಳು ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ಕಳು ಮಾಡ್ತಾ ಇದ್ದಾರೆ. ಇದು ನಿಲ್ತಾನೆ ಇಲ್ಲ. ಆದಷ್ಟು ಬೇಗ ಇಲ್ಲಿ ಯಾರಾದರೂ ಅವ್ರಿಗೆ ಶಾಮೀಲ್ ಅದಾರೋ ಏನೋ ಅಂತೇಳಿ ನೋಡಿಕೊಂಡು ಒಂದು ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳ ಆ ಕಡೆ ಗಮನ ಕೊಡಬೇಕಂತೇಳಿ ನಾವು ಈ ಮೂಲಕ ಆಗ್ರಹ ಪಡಿಸ್ತೇವೆ. ಈಗ ಕೊಪ್ಪ ಗ್ರಾಮದಾಗ ಕಳುವು ಅನ್ನೋದು ಭಾಳ ಆಗತೈತಿ. ಯಾಕಂದ್ರೆ ಕೇಬಲ್, ಮೋಟರ್, ಪೈಪ್ಲೈನ್ ಏನೋ ಒಂದು ಹೊಲದ ಐಟಮ್ ಅದಾವ ಅಂದ್ರೆ ಭಾಳ ಜನ ಬಂದು ಕಳುವು ಮಾಡತ್ತಾರ. ಯಾರು ಅನ್ನೋದು ಪತ್ತೆ ಹಚ್ಚೋದು. ಹೋದ ವರ್ಷ ನಮ್ದು ಈ ಟೈಮ್ನಾಗ ಒಂದು ಮೋಟ್ರ್ ಕಳುವಾತ. ಹಂಗಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸರು ಇದುವರೆಗೂ ಎನ್ಕ್ವೈರಿ ಮಾಡೋಲ್ರು. ಇದ್ರದ್ದು ಏನು ಅನ್ನೋದು ನಮಗೆ ಪರಿಣಾಮ ಗೊತ್ತಾಗ್ಬಿಟ್ಟಿತ್ತು ಸರ್ ಇದ್ರಾಗ. ಯಾಕಂದ್ರೆ ನಿನ್ನೆಲ್ಲ ಮೊನ್ನೆ ಸುಮಾರು ಜನದ್ದು ಕೇಬಲ್ ಕಳುವಾಗೆ ಅಂತ. ಅದ್ರ ಬಗ್ಗೆ ಪೊಲೀಸರು ಸ್ವಲ್ಪ ಎನ್ಕ್ವೈರಿ ಮಾಡ್ಕೋಬೇಕಂತ ನಾನು ನಿಮ್ಮ ಮಾತು ಕೇಳ್ತೇನೆ. ನೋಡ್ರಪ್ಪ, ಇಲ್ಲಿ ಎಲ್ಲ ಹೊಲಗಳು ಅಂತಲೇ ಕೇಬಲ್ 5 ಮೀಟರಿಂದ ಹಿಡ್ಕೊಂಡು 100 ಮೀಟರ್ವರೆಗೆ ಕಳ್ಳತನ ಆಗತೈತಿ. ಇದನ್ನ ಪೊಲೀಸರ ಗಮನಕ್ಕೆ ತಂದಿತ್ತು. ಆದ್ರೂ ಅಷ್ಟ ಬೇಜವಾಬ್ದಾರಿ ಮಾಡಾಕತ್ತಾರ ಅಂತ ನಮಗ ರೈತರಿಗೆ ಅನ್ಸಾಗತೈತಿ. ಇದಕ್ಕೆ ಏನ್ ಕ್ರಮ ತಗೊಂತೀರಿ ತಗೋಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತೇವೆ. ಭಾಳ ದಿನದಿಂದ ಮುಂದುವರ್ಕೊಂಡು ಹೊಂಟೈತಿ. ಇದು ನಿಲ್ಲವಲ್ದು. ಮುಂದೆ ಇದಕ್ಕೆ ಏನ್ ಕ್ರಮ ತಗೊಂತೀರಿ? ಪೊಲೀಸರು ಇದಕ್ಕೆ ಯೋಗ್ಯ ಕ್ರಮ ತಗೋರಿ. ಇದನ್ನ ತಕ್ಷಣ ನಿಲ್ಲಂತ ವ್ಯವಸ್ಥೆ ಮಾಡ್ರಿ ಅಂತೇಳಿ ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀವಿ. ಇದು ನಮ್ಮ ಲಘು ತಕ್ಷಣ ವ್ಯವಸ್ಥೆ ತಗೋರಿ.